ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ನಮ್ಮ ಆಫೀಸ್ ಹಿಂದೆಗಡೆ ರೋಡಲ್ಲಿ ಕೂರಿಸಿದ್ರು ಗಣೇಶನ. ಹಾಗೆ ಪ್ರಸಾದ ಕೊಡ್ತಾಯಿದ್ರು, ಅಂದರೆ ನಮ್ಮ ಆಫೀಸ್ ಪಕ್ಕದ ರೋಡಲ್ಲೇ. ಸೊ ಹಾಗಾಗಿ ನಾನು ನಮ್ಮ ಕೂಲಿಗೆ ಹೋಗಿ ಪ್ರಸಾದ ಇಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಸ್ವಲ್ಪನೇ ಕ್ಯೂ ಇತ್ತು, ಹಾಗಾಗಿ ನಿಂತ್ಕೊಂಡ್ವಿ. ಪಲಾವು ಮತ್ತು ಕೇಸರಿಬಾತು ಕೊಡ್ತಾಯಿದ್ರು, ಅದನ್ನು ತೊಗೊಂಡು ಬಂದು ಆಫೀಸಲ್ಲಿ ತಿಂದ್ವಿ. ಇದು ನನ್ನ ಮಗಳದ್ದು ಕಾಲೇಜಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಅಂತ ಬಂದಿದ್ದೆ. ಅಲ್ಲಿ ಮುಗಿಸ್ಕೊಂಡು ನನ್ನ ಚಿಕ್ಕ ಮಗಳ ಸ್ಕೂಲ್ ಹತ್ರ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಆಫೀಸಲ್ಲಿ ಹೋಗ್ತಾಯಿದ್ದೆ ಆಟೋಕ್ಕೆ. ಹಂಗಾಗಿ ಹಂಗೆ ಒಂದು ಕ್ಲಿಪ್ನ ತೊಗೊಂಡೆ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹಾಗೆ ನನ್ನ ಚಾನಲ್ನಲ್ಲಿ ಹೇಳ್ತಕ್ಕಂಥ ಒಳ್ಳೊಳ್ಳೆ ಮೋಟಿವೇಶನಲ್ ಟಿಪ್ಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮಾಡಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಬೇರೆಯವ್ರನ್ನ ಉದ್ಧಾರ ಮಾಡೋದ್ರಲ್ಲಿ ನಾವು ಎಷ್ಟು ಬ್ಯುಸಿಯಾಗಿರ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ಇದು ನಿಜ. ನಿಮಗೂ ಗೊತ್ತಿರುತ್ತೆ, ನಾವು ಬೇರೆಯವ್ರನ್ನ ಉದ್ಧಾರ ಮಾಡೋದ್ರಲ್ಲಿ ಎಷ್ಟು ಬ್ಯುಸಿಯಾಗಿರ್ತೀವಿ ಅಂದರೆ, ನಮ್ಮ ಎಲ್ಲ ಯೋಜನೆಗಳು, ಕೆಲಸಗಳು, ಗುರಿಗಳು ಎಲ್ಲನೂ ಬಿಟ್ಬಿಟ್ಟು ಅವ್ರನ್ನ ಉದ್ಧಾರ ಮಾಡ್ತಿರ್ತೀವಿ. ನಿಮಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ, ಅದು ಒಂದು ಕೆಲಸದ ವಿಷಯದಲ್ಲಾಗಿರ್ಬೋದು, ಇಲ್ಲ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಕಡೆನೂ ನೀವು ಒಂದು ಸಲ ಅಬ್ಸರ್ವ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೇ. ಹಾಗೆ ನಮ್ಮಿಂದ ಉದ್ಧಾರ ಆದವ್ರು ಚೆನ್ನಾಗಿರ್ತಾರೆ, ಲೈಫಲ್ಲಿ ಮುಂದೆ ಬರ್ತಾರೆ. ನಾವು ತುಂಬ ಹಿಂದೆ ಉಳಿದ್ಬಿಡ್ತೀವಿ. ಈಗ ಎಕ್ಸಾಂಪಲ್ಲು, ನಮ್ಮಿಂದ ಸಜೆಷನ್ ತೊಗೊಂಡವರು ನಮ್ಮಿಂದ ಮುಂದೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಬರೀ ಸಜೆಷನ್ ಕೊಡೋದ್ರಲ್ಲೇ ಕಾಲ ಕಳೆದಿರ್ತೀವತ್ತು. ನಾವು ಏನಾದರೂ ಮಾಡೋಣ, ಅವ್ರಿಗಿಂತ ನಮ್ಮ ಕೈಲಿ ಹೇಳ್ಸ್ಕೊಂಡವ್ರು ನಮಗಿನ್ನ ಮುಂದೆ ಹೋಗಿರ್ತಾರೆ. ನಾವು ಹಂಗೆ ಹಿಂದೆ ಉಳ್ಕೊಂಬಿಟ್ಟಿರ್ತೀವಿ. ಹಾಗಾಗಿ ಮೊದಲು ನಾವು ನಮ್ಮನ್ನು ಚೇಂಜ್ ಮಾಡ್ಕೋಬೇಕು. ಹೇಗೆ ನಾವು ನಮ್ಮನ್ನು ಚೇಂಜ್ ಮಾಡ್ಕೊಳ್ಳೋದಪ್ಪ ಅಂತಂದರೆ, ಮೊದಲು ಬೇರೆಯವ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದು ಬಿಡಬೇಕು. ನಾವು ಅವರಿಗೆ ಜಾಸ್ತಿ ಒತ್ತು ಕೊಡೋದನ್ನ ಬಿಡಬೇಕು. ಅವ್ರು ಏನು ಮಾಡ್ತಾಯಿದ್ದಾರೆ, ಇನ್ನು ಅವರು ಅನ್ನೋದ್ರ ಬಗ್ಗೆ ಹಾಗೆ ಕುತೂಹಲ ಪಡೋದು, ಅವ್ರ ಸರಿ ತಪ್ಪುಗಳನ್ನ ಹೇಳ್ಕೊಡೋದು ಅಥವಾ ತಿದ್ದಕ್ಕೆ ಹೋಗೋದು ಮಾಡಬಾರ್ದು. ನಾವು ಬೇರೆಯವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕೊಂಡು ಕೂತ್ಕೊಂಡ್ರೆ ನಮ್ಮ ಲೈಫಲ್ಲಿ ಚಿಂತೆಯಾಗಿರುತ್ತೆ. ಮೊದಲು ನಾವು ನಮ್ಮ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಬೇರೆಯವ್ರ ಬಗ್ಗೆ ಕಾನ್ಸಂಟ್ರೇಷನ್ನ ಬಿಟ್ಟು ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ನ ಮಾಡಬೇಕು. ಹಾಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಬೇರೆಯವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಹೆಣಕ್ಕೆ ನೋಡೋಕ್ಕೆ ಹೋಗಬಾರ್ದು. ಅವ್ರ ಪಾಡಿಗೆ ಅವ್ರನ್ನ ಬಿಡಬೇಕು. ಇದು ಅವ್ರ ಜೀವನ, ಅವ್ರು ನೋಡ್ಕೋತಾರೆ. ಹಾಗೆ ನಾವು ನಮ್ಮ ಜೀವನನ ನಾವು ನೋಡ್ಕೋಬೇಕು. ಎಕ್ಸಾಂಪಲ್ಲು, ನಮ್ಮ ತಟ್ಟೆಯಲ್ಲಿ ನೊಣ ಬಿದ್ದಿರುತ್ತೆ, ಅಲ್ಲ ಗಾದೆ ಹೇಳ್ತಾರೆ ಏನಂತ, ಅವ್ರ ತಟ್ಟೆಯಲ್ಲಿ ಹೆಗಣ ಸತ್ತು ಬಿದ್ದಿದ್ರು ಬೇರೆಯವ್ರ ತಟ್ಟೆಯಲ್ಲಿರೋ ನೊಣನ ನೋಡ್ತಿದ್ರಂತೆ. ಅಂದರೆ ಅದನ್ನು ಹುಡುಕಿ ಹೇಳ್ತಿದ್ದಾರಂತೆ, ನಿನ್ನ ತಟ್ಟೆಯಲ್ಲಿ ನೊಣ ಬಿದ್ದಿದೆ ನೋಡು ಅಂತ ಊಟಕ್ಕೆ ಕೂತ್ಕೊಂಡಾಗ. ಆದರೆ ಅವ್ರ ತಟ್ಟೆಯಲ್ಲಿ ಹೆಗಣನೇ ಸತ್ತು ಬಿದ್ದಿತ್ತಂತೆ, ಅದು ನೋಡ್ಕೊಳ್ಳಲ್ವಂತೆ. ಅದನ್ನು ಏನಕ್ಕಪ್ಪ ಹೇಳ್ತಾರೆ ಅಂದರೆ, ಮೊದಲು ನಾವು ನಮ್ಮ ತಟ್ಟೆಯಲ್ಲಿರೋದನ್ನ ನೋಡ್ಕೋಬೇಕು. ಅಂದರೆ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು. ನಮ್ಮ ಗುರಿ ಗೋಲ್ಗಳನ್ನ ನಾವು ನೋಡಿಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಅದು ಬಿಟ್ಬಿಟ್ಟು ನಾವು ಬೇರೆಯವ್ರನ್ನ ಉದ್ಧಾರ ಮಾಡೋದ್ರಲ್ಲಿ ನಾವು ಬ್ಯುಸಿ ಆಗಬಾರ್ದು. ಹಾಗೆ ಇನ್ನೂ ಒಂದು ಅಬ್ಸರ್ವ್ ಮಾಡಿ ನೋಡಿ, ನಮ್ಮಿಂದ ಹೆಲ್ಪ್ ತೊಗೊಂಡವರು ನಮಗಿಂತ ರೇಸಲ್ಲಿ ಮುಂದೆ ಹೋಗಿರ್ತಾರೆ. ಅದು ರೇಸ್ ಆಗಿರ್ಬೋದು, ಲೈಫ್ ಆಗಿರ್ಬೋದು, ಜೀವನದಲ್ಲಾಗಿರ್ಬೋದು, ದುಡ್ಡಿನ ವಿಷಯದಲ್ಲಾಗಿರ್ಬೋದು, ಎಲ್ಲದರಲ್ಲೂ ಅಷ್ಟೇ. ನಮ್ಮ ಹತ್ರ ಹೆಲ್ಪ್ ತೊಗೊಂಡವರು, ಹಾಗೆ ನಮ್ಮ ಹತ್ರ ಸಜೆಷನ್ ತೊಗೊಂಡವರು, ನಾವು ಅವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದವರು ನಮ್ಮನ್ನು ಹಿಂದೆ ಉಳಿಸ್ಬಿಟ್ಟು ಅವ್ರ ಮುಂದೆ ಹೋಗ್ಬಿಟ್ಟಿರ್ತಾರೆ. ಆಮೇಲೆ ನಿಮಗೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನಾನು ಎಲ್ಲಿ ಎಡವಿದೆ, ನಾನು ಯಾಕೆ ಅವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದೆ, ಅವ್ರನ್ನ ಉದ್ಧಾರ ಮಾಡ್ಕೊಂಡು ಕೂತ್ಕೊಂಡೆ, ನನ್ನ ಲೈಫ್ ಬಗ್ಗೆ ಯಾಕೆ ನಾನು ಥಿಂಕ್ ಮಾಡಲಿಲ್ಲ, ನಾನೇನಕ್ಕೆ ಹಿಂದೆ ಉಳಿದ್ಬಿಟ್ಟೆ ಅಂತ ನೀವು ಯೋಚನೆ ಮಾಡೋ ಅಷ್ಟರಲ್ಲಿ ಅವರು ತುಂಬ ಮುಂದೆ ಹೋಗಿರ್ತಾರೆ. ನೀವು ಆವಾಗ ಮತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡೋಕ್ಕೂ ಆಗೋಲ್ಲ, ಮತ್ತು ಅವ್ರ ಸಮಕ್ಕೆ ರೀಚ್ ಆಗೋಕ್ಕಾಗಲ್ಲ, ಹಾಗೆ ಹಿಂದೆನೂ ಹೋಗೋಕ್ಕಾಗಲ್ಲ. ಅದೇ ಚಿಂತೆಯಲ್ಲಿ ಕೊರಗಿ ನೀವು ಏನು ಸಾಧನೆ ಮಾಡೋಕ್ಕಾಗ್ದಂಗೆ, ಗುರಿ ಗೋಲು ಇಲ್ದಂಗೆ ಅಂತರಪೆ ಚಾಚಿ ಅಂತಾರಲ್ಲ. ಸೊ ಹಾಗಾಗಿ ಅಲ್ಲೇ ಮಧ್ಯದಲ್ಲಿ ಉಳಿದು ಬಿಡ್ತೀರ, ಇತ್ತಾಗ ಹಿಂದೆ ಹೋಗೋಕ್ಕಾಗದೆ ಮುಂದೆ ಬರೋಕ್ಕಾಗದೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ.
ಮೊದಲು ನೀವು ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ. ನನ್ನ ಲೈಫು ಏನಿದೆ, ಹೇಗಿದೆ, ಮೊದಲು ನಾನೇನು ಮಾಡ್ಕೋಬೇಕು ಅಂತ. ಅದು ಬಿಟ್ಟು ಬೇರೆಯವ್ರ ಬಗ್ಗೆ ನೀನು ಇದು ಮಾಡು, ನಾನು ಅದು ಮಾಡು, ನಾನು ನಿನ್ನ ಬೆನ್ನಿಂದೆ ಇದ್ದೀನಿ, ನಾನು ನೀನು ಸಪೋರ್ಟಿವ್ ಆಗಿದ್ದೀನಿ, ನಿಂಗೆ ಏನೇನು ಹೆಲ್ಪ್ ಬೇಕಾದರೂ ಕೇಳು, ನಾನು ಮಾಡ್ತೀನಿ ಅಂತ ಹೇಳ್ತೀವಿ. ಅವರು ಓಕೆ ಅಂತ ಹೇಳ್ಬಿಟ್ಟು ಹೆಲ್ಪ್ನ ಕೇಳ್ತಾರೆ, ನಾವು ಮಾಡ್ತೀವಿ ಕೈಲಾದಷ್ಟು. ಅವರು ಆ ಹೆಲ್ಪ್ ತೊಗೊಂಡು ಅವ್ರು ಮುಂದೆ ಹೋಗ್ಬಿಟ್ಟಿರ್ತಾರೆ. ನೀವು ಎಷ್ಟು ಮುಂದೆ ಹೋಗಿರ್ತಾರೆ ಅಂತಂದರೆ, ನೀವು ಹಿಂದೆ ಕೂಗಿದ್ರೂ ಕೇಳಿಸ್ಕೊಳ್ದಲೇ ಇರೋ ರೀತಿ, ಹಾಗೆ ಕೇಳ್ದಲೇ ಇರೋ ರೀತಿ, ಹಾಗೆ ನಿಮ್ಮ ಕೂಗೋರಿಗೆ ಕೇಳದಲ್ಲೇ ಇರೋಷ್ಟು ದೂರ ಹೊರ್ಟೋಗ್ಬಿಟ್ಟಿರ್ತಾರೆ. ಹಂಗಾಗಿ ನೀವು ಎಲ್ಪ್ ಮಾಡಿ, ತಪ್ಪಲ್ಲ. ನೀವು ಅವ್ರಿಗೆ ಸಪೋರ್ಟಿವ್ ಆಗಿರಿ, ಎಲ್ಲನೂ ಮಾಡಿ. ಆದರೆ ಅವ್ರನ್ನ ಉದ್ಧಾರ ಮಾಡೋದ್ರಲ್ಲಿ ನೀವು ನಿಮ್ಮನ್ನು ಬ್ಯುಸಿ ಮಾಡಿಕೊಂಡು ನಿಮ್ಮ ಲೈಫನ್ನ ಹಾಳು ಮಾಡ್ಕೋಬೇಡಿ. ಫಸ್ಟು ನೀವು ಉದ್ಧಾರ ಆಗೋಕ್ಕೆ ನೋಡಿ. ಏನು ಉದ್ಧಾರ ಆಗೋದಪ್ಪ? ಉದ್ಧಾರ ಅಂದರೆ ಏನು? ಉದ್ಧಾರ ಅಂದರೆ ಲೈಫಲ್ಲಿ ಬೆಳವಣಿಗೆ ಆಗೋದು. ನೀವು ಬೇರೆಯವ್ರಿಗೆ ಏನೋ ಒಂದು ಹೆಲ್ಪ್ ಮಾಡ್ತಾ ಇರ್ತೀರ, ಒಂದು ಬುದ್ಧಿ ಹೇಳ್ತಾ ಇರ್ತೀರ, ಒಂದು ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀರಾ ಅವ್ರಿಗೆ ಅಂತಂದರೆ ಅದನ್ನು ಕಡಿಮೆ ಮಾಡಿ ನಿಮ್ಮ ಲೈಫ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. ನಿಮ್ಮ ಜೀವನದ ಗುರಿಗಳ ಬಗ್ಗೆ, ಗೋಲ್ಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನೀವು ಉದ್ಧಾರ ಆಗೋದು ಅಂದರೆ ನಿಮ್ಮ ಲೈಫ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು, ಯಾವ ರೀತಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಹಾಗೆ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಮೊದಲು ನಾವು ನಮ್ಮ ಜೀವನದ ಗುರಿಗಳ ಬಗ್ಗೆ ಯೋಚನೆ ಮಾಡಬೇಕು, ನಮ್ಮ ಜೀವನ ಸರಿ ಮಾಡ್ಕೋಬೇಕು. ಅದು ಬಿಟ್ಟು ಅವರು ಬಗ್ಗೆ ಯೋಚನೆ ಮಾಡ್ಕೊಂಡು ಹೋದರೆ ಆಮೇಲೆ ನಮ್ಮ ನೋಡ್ಕೊಳ್ಳಿ, ಅವರೇ ಹೇಳ್ಬಿಡ್ತಾರೆ, ನೀನು ನೋಡ್ಕೊ, ಆಮೇಲೆ ನನಗೆ ಹೇಳಕ್ಕೆ ಬರೀವಿ ಅಂತಾರೆ. ಯಾಕಂದರೆ ಆಲ್ರೆಡಿ ಹೆಲ್ಪ್ ತೊಗೊಂಬಿಟ್ಟಿರ್ತಾರೆ ನಿಮ್ಮ ಹತ್ರ. ಹೆಲ್ಪ್ ತೊಗೊಂಡು ನೀನು ಅದೇ ಮತ್ತೆ ಪದೇ ಅವ್ರನ್ನ ಹೇಳೋಕ್ಕೆ, ಅವ್ರಿಗೆ ತಿದ್ದೋಕ್ಕೆ, ಅವ್ರ ಲೈಫ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋದಾಗ ಅವ್ರಿಗೆ ಹೇಳೋದು ಏನು, ಫಸ್ಟ್ ನಿಂದೇನಿದೆ ನೀನು ನೋಡ್ಕೊ, ಆಮೇಲೆ ನನಗೆ ಹೇಳಕ್ಕೆ ಬರೀವಿ ಅಂತಾರೆ. ಯಾಕಂದರೆ ಅವ್ರಿಗೆ ಆಲ್ರೆಡಿ ಅವರು ಬೆಳೆದಿರೋದ್ರಿಂದ ಇನ್ನು ಮೊದಲಿನ ಥರ ಹಿತವಚನಗಳು ಅವ್ರಿಗೆ ಇಷ್ಟ ಆಗೋಲ್ಲ. ಇದು ಅವ್ರಿಗೆ ಯಾವಾಗ ಹೇಳ್ತಾರೆ, ಫಸ್ಟ್ ನೀನು ನೋಡ್ಕೊ, ಆಮೇಲೆ ನನಗೆ ಹೇಳಕ್ಕೆ ಬರೀವಿ ಅಂತಾರೆ. ಸೊ ಹಾಗಾಗಿ ನೀವು ಫಸ್ಟು ನಿಮ್ದು ನೋಡ್ಕೋಬೇಕು. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಲೈಫ್ದೇ ಅಂತ ಅಂದ್ಕೊಳ್ಳಿ. ನಾನು ಸ್ಕೂಲಲ್ಲಿ ಓದುವಾಗ ಚೆನ್ನಾಗಿ ಓದ್ತಾಯಿದ್ದೆ. 7th 5th 6th 7th ನಮಗೆ ನಾವು 7th ಇದ್ದಾಗ ಒಂದು ಪ್ರೋಗ್ರಾಮ್ ಮಾಡಿದರು. ಅಂದರೆ ಸ್ಕೂಲ್ ಡೇ ಥರ ಒಂಥರ ಜೋರಾಗಿ ಗ್ರ್ಯಾಂಡಾಗಿ ಸ್ಕೂಲ್ ಹತ್ರ ಪ್ರೋಗ್ರಾಮ್ ಮಾಡಿದರು. ಅದರಲ್ಲಿ 6th ಯಾರ್ಯಾರು ಫಸ್ಟ್ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅವ್ರಿಗೆಲ್ಲ ಪ್ರೈಸ್ ಕೊಡ್ತಾಯಿದ್ರು. ನಂದು ಅವಾಗ ಏನಪ್ಪ ಸ್ವಲ್ಪ ನನ್ನ ಮೈಂಡ್ ಸೆಟ್ ಇದ್ದಿದ್ದು, ನನ್ನ ಬುದ್ಧಿ ಅಂತಂದರೆ ಎಲ್ಲರಿಗೂ ಹೇಳ್ಕೊಟ್ಕೊಂಡು ಕೂತ್ಕೊಳ್ಳೀನಿ. ಯಾಕಂದರೆ ನಾನು ಚೆನ್ನಾಗಿ ಓದಿನೋ, ರ್ಯಾಂಕ್ ಸ್ಟೂಡೆಂಟ್ ಅಲ್ವಾ. ಸೊ ಎಕ್ಸಾಮ್ಗೆ ಕೂರಿಸೋರು, ಅಲ್ಲಿ ಎಲ್ಲ ಕೂರಿಸೋರು. ಈ ನಮ್ಮ ಹಿಂದೆ ಮುಂದೆ ಕೂತ್ಕೊಳ್ಳೋರು ಎಲ್ಲವ್ರಿಗೆ ಏನು ಮಾಡಿನೋ ಹೇಳ್ಕೊಡಿನೋ, ಅವ್ರಿಗೆ ಗೊತ್ತಿಲ್ಲದ ಕ್ವಶನ್ ಎಲ್ಲ ಹೇಳ್ಕೊಡ್ನು. ಅವ್ರಿಗೆ ಹೇಳ್ಕೊಟ್ಕೊಂಡು ಕೂತ್ಕೊಂಡು ನಾನು ನನ್ನದೇ ಎಷ್ಟೊಂದು ಬಿಟ್ಬಿಡಿನೋ, ಬರಿತಾ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಹೇಳ್ಕೊಟ್ಕೊಂಡು ಕೂತ್ಕೊಂಡು ಕ್ವಶನ್ ಎಲ್ಲ ಗೊತ್ತಿರೋದು, ಆನ್ಸರ್ ಬರೆಯೋಕ್ಕೆ ಟೈಮ್ ಸಾಕಾಗ್ತಿಲ್ಲ, ಟೈಮ್ ಆಗೋಯ್ತು ಅಂತ ಅಂದ್ಬಿಡೋರು. ಸೊ ಹಂಗಾಗೋಗಿತ್ತು. ನನಗೆ ಆವಾಗ ಅರ್ಥಕೊಂಡಿರಲಿಲ್ಲ ನನಗೆ ಈ ಥರ ಆಗಿತ್ತೆ ಅಂತ ಹೇಳ್ಬಿಟ್ಟು. ಸರಿ ಪ್ರೋಗ್ರಾಮ್ ಮಾಡಿದಾಗ ಜಾಸ್ತಿ ಮಾರ್ಕ್ಸ್ ಬಂದಿರೋರನ್ನ ಅನೌನ್ಸ್ ಮಾಡಿ ಕರೀತಾರೆ ಎಲ್ಲ ಪ್ರೈಸ್ ಕೊಡೋಕ್ಕೆ. ಆವಾಗ ನಮಗೆ ಸ್ಕೂಲಲ್ಲಿ ನೀವು ಇಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ, ಟೆಸ್ಟಲ್ಲಾಗಲಿ ಫೈನಲಲ್ಲಾಗಲಿ ಇಷ್ಟು ಬಂದಿದೆ ನಿಮಗೆ ಅಂತ ಏನು ಪೇಪರ್ ಕೊಡ್ತಾ ಇರಲಿಲ್ಲ. ಅಂದರೆ ಟೆಸ್ಟ್ ಪೇಪರ್ ಕೊಡೋರು, ಬಟ್ ಫೈನಲ್ ಎಕ್ಸಾಮ್ದೆಲ್ಲ ಕೊಡ್ತಾ ಇರಲಿಲ್ಲ ನಮಗೆ ಪೇಪರು. ಟೆಸ್ಟಿಂದು ಕೊಡ್ತಿರ್ಲಿಲ್ಲ ಅನಿಸುತ್ತೆ. ಈಗಿನ ಕಾಲದ ಮಕ್ಕಳಿಗೆಲ್ಲ ಪೇಪರ್ ಕೊಟ್ಬಿಡ್ತಾರೆ, ಅವ್ರು ಏನು ಬರ್ದವ್ರೆ ಅಂತ ನೋಡ್ಕೊಳ್ಳಿ ಅಂತ. ನಮ್ಗೆ ಅವಾಗ ಕೊಡ್ತಾ ಇರಲಿಲ್ಲ. ಆವಾಗ ಆ ಪ್ರೋಗ್ರಾಮ್ ನಡೀತಾ ಇತ್ತು, ನಾನು ಡ್ಯಾನ್ಸಕ್ಕೆ ಸೇರಿದ್ದೆ. ಆಗ ಅನೌನ್ಸ್ ಮಾಡಿದ್ರು, ನನ್ನ ಹೆಸ್ರು ಅನೌನ್ಸ್ ಮಾಡಿದ್ರು. ಹಾಗೆ ನಾನು ಹಿಂದೆ ಕೂತ್ಕೋತಿದ್ದವರು ಇಬ್ಬರ ಹೆಸ್ರು ಅನೌನ್ಸ್ ಮಾಡಿದ್ರು. ನಾನು ಇದ್ಯಾಕೆ ಅವ್ರ ಹೆಸ್ರು, ಅವ್ರಿಗೇನು ಬರೋಲ್ಲ, ಆ ಹೂ ಅನ್ನೋಕ್ಕೂ ಬರೋಲ್ಲ, ಈ ಅನ್ನೋಕ್ಕೂ ಬರೋಲ್ಲ, ಇಂಥವ್ರಿಗೆಲ್ಲ ಪ್ರೈಸ್ ಕೊಡ್ತಾವ್ರಲ್ಲ ಅಂತ ನನಗೆ ನಿಜ ಆಶ್ಚರ್ಯ ಆಯಿತು. ಆಮೇಲೆ ಗೊತ್ತಾಗಿದ್ದು ನನಗೆ ಮಾರ್ಕ್ಸು ನೋಡಿ ಬಂದಿರೋದ್ರ ಮೇಲೆ ಕೊಡ್ತವ್ರೆ. ನನಗೇನೋ ಸ್ವಲ್ಪ ಸೆಕೆಂಡು ಚೆನ್ನಾಗಿ ಹೋದವ್ರಿಗೂ ಕೂಡ ಮಾರ್ಕ್ಸ್ ಏನು ಅಂದರೆ ಪ್ರೈಸ್ ಏನು ಕೊಟ್ಟಿರಲಿಲ್ಲ. ಬಟ್ ಏನು ಗೊತ್ತಿಲ್ಲದವ್ರಿಗೆ ಹೆಂಗೆ ಕೊಟ್ಟರು ಅಂತ ಅಂದ್ಕೊಂಡಾಗ ನನಗೆ ಗೊತ್ತಾಗಿದ್ದೇನಪ್ಪ ಅಂತಂದರೆ, ಅವ್ರಿಗೆ ಮಾರ್ಕ್ಸು ಬಂದಿದೆ ನಾನು ಹೇಳ್ಕೊಟ್ಟಿರೋದ್ರಿಂದವ ಅಂತ ಹೇಳ್ಬಿಟ್ಟು. ಹಾಗೆ ABCD ಪ್ರಕಾರ ನಮಗೆ ಆವಾಗ ಅಟೆಂಡೆನ್ಸ್ಗೆ ಹೋಗ್ತಾಯಿದ್ರು. ನಂದು A ಅಕ್ಷರದಲ್ಲಿ ಬರುತ್ತೆ, B ಅನ್ನೋರು ಯಾರೂ ಇರಲಿಲ್ಲ, C ಇದ್ದರು, D ಅನ್ನೋರು ಯಾರೂ ಇರಲಿಲ್ಲ, F ಯಾರೂ ಇರಲಿಲ್ಲ, G ಅನ್ನೋ ಅಕ್ಷರದವರು, C ಮತ್ತು G ಅನ್ನೋ ಅಕ್ಷರದವರು ಕುತ್ಕೊಳ್ಳೋರು ನನ್ನ ಹಿಂದೆ.
ಅವರಿಗೆ ನಾನು ಹೇಳ್ಕೊಟ್ಟಿದ್ದು ಅವ್ರದ್ದೇ ಒಳ್ಳೆ ಮಾರ್ಕ್ಸ್ ಬಂದಿದ್ದು. ಆವಾಗ ಅನ್ನಿಸ್ತು ನಾನು ಹಿಂದೆನೇ ಉಳ್ಕೊಂಡೆ, ಅವ್ರು ನನ್ನ ಬಿಟ್ಟು ಅಲ್ಲೇ ಮುಂದೆ ಹೋದರು ಅಂತ ನನಗೆ ಅವಾಗ ಅರ್ಥ ಆಯಿತು. ಆವಾಗಲಿಂದ ಟೆಸ್ಟ್ಗಳಲ್ಲಿ ಎಕ್ಸಾಮ್ಗಳಲ್ಲಿ ಬೇರೆಯವರಿಗೆ ಹೇಳ್ಕೊಡೋದನ್ನ ಕಡಿಮೆ ಮಾಡಿದೆ. ಹಾಗೆ ನಾನೇ ಸ್ಕೂಲಲ್ಲಿ ಚೆನ್ನಾಗಿ ಫಸ್ಟ್ ಬಂದೆ. SSLCಲೂ ಅಷ್ಟೇ ಒಳ್ಳೆ ಪರ್ಸೆಂಟೇಜ್ ಬಂತು. ಇಡೀ ಕ್ಲಾಸಿಗೆ ನಾನೇ ಫಸ್ಟ್ ಬಂದಿದ್ದು. ನಮ್ಮ ಮಾಸ್ಟ್ರು ಕೂಡ ಹೇಳಿದರು, ಇಡೀ ಕ್ಲಾಸಿಗೆ ಇವಳೇ ಫಸ್ಟ್ ಬಂದಿರೋದು ನೋಡಿ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಮಾರ್ಕ್ಸ್ ತೆಗೆದೆ. ಎಕ್ಸಾಂಪಲ್ ನಾವೇನು ಇದನ್ನೇನಕ್ಕಪ್ಪ ಕೊಟ್ಟೆ ಅಂತಂದರೆ, ನಾವು ಜೀವನದಲ್ಲೂ ಹಾಗೆ ಮಾಡೋದು. ನಾವೇನು ಮಾಡ್ತೀವಿ, ಏನೋ ಒಂಥರ ಖುಷಿ ಇರುತ್ತೆ ನಮ್ಗೆ ಅವ್ರಿಗೆ ಹೆಲ್ಪ್ ಮಾಡುವಾಗ. ನನಗೂ ಹಾಗೆ ಅನ್ನಿಸ್ತಿತ್ತು. ನಾನು ಕುತ್ಕೊಂಡು ಅವ್ರಿಗೆ ಹೇಳ್ಕೊಡುವಾಗ ಏನೋ ಒಂಥರ ಖುಷಿ. ಬಟ್ ಯಾವಾಗ ಬೆಲ್ ಹೊಡೀತು, ನಾನು ಬರದೇ ಇರಲಿಲ್ಲ, ಆವಾಗ ನನಗೆ ಅರ್ಥನೇ ಆಗಲಿಲ್ಲ. ಅಯ್ಯೋ ಇನ್ನೂ ಇಷ್ಟೊಂದು ಬರೆದಿಲ್ಲ, ಇಷ್ಟೊಂದು ಬಿಟ್ಬಿಟ್ಟಿದ್ದೀನಲ್ಲ ಅಂತ ಅನ್ನಿಸ್ತು. ಅಂದರೆ ನಾವು ಅವಾಗ ಏನಂದ್ರೆ ಚಿಕ್ಕ ಹುಡುಗರು, ಹೆಲ್ಪಿಂಗ್ ನೇಚರ್ ಇರೋದು, ಹೆಲ್ಪ್ ಮಾಡಬೇಕು ಅಂತ. ಮತ್ತು ಏನೋ ಒಂಥರ ಖುಷಿ, ನನ್ನನ್ನು ಕೇಳ್ತವ್ರಲ್ಲ ಎಲ್ಲ ನಾನು ಚೆನ್ನಾಗಿ ಓದ್ತೀನಿ ಅಂತ ಏನೋ ಒಂಥರ ನಮ್ಮ ಮನಸ್ಸಿಗೆ ಒಂದು ಗ್ರೇಡ್, ನಾವು ತುಂಬ ಚೆನ್ನಾಗಿ ಓದ್ತಾ ಇದ್ದೀವಿ ಬಿಡು ಎಲ್ಲರಿಗೂ ಹೇಳ್ಕೊಡೋಣ ಅಂತ. ಬಟ್ ಅದು ನಮ್ಮ ಲೈಫ್ನ ಎಷ್ಟು ಹಿಂದೆ ತೊಗೊಂಡೋಗುತ್ತೆ, ಎಷ್ಟು ಮಿಸ್ಗೈಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ಗೊತ್ತಾಗ್ಬಿಡುತ್ತೆ. ಆವಾಗ ಪಶ್ಚಾತ್ತಾಪ ಪಟ್ಟರೆ ಏನೂ ಪ್ರಯೋಜನ ಇಲ್ಲ. ಹಾಗೆ ಪ್ರೈಸ್ ಎಲ್ಲ ಕೊಟ್ಟರು ಅಂತ ಹೇಳಿದ್ನಲ್ಲ, ಆವಾಗ ನಾನು ಅನೌನ್ಸ್ ಮಾಡಿದರು. ಬಟ್ ನಾನು ಡ್ಯಾನ್ಸಿಗೆ ಸೇರಿದ್ರಿಂದ ಆಮೇಲೆ ಲೇಟಾಗಿ ಹೋಗಿ ಆ ಪ್ರೈಸ್ನ ತೊಗೊಂಡೆ. ಅದು ಫೋಟೋ ಕೂಡ ನನ್ನ ಹತ್ರ ಇದೆ. ಅದೊಂದೇ ಮೆಮೊರಬಲ್ ಫೋಟೋ ಇರೋದು. ಅದರಿಂದ ಒಂದು ಪಾಠನೂ ಕಲಿತೆ. ಸೊ ಹಾಗಾಗಿ ನಾನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೀವೂ ಅಷ್ಟೇ ಬೇರೆಯವ್ರನ್ನ ಉದ್ಧಾರ ಮಾಡೋದಕ್ಕೆ ಮುಂಚೆ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ, ನೀವು ಉದ್ಧಾರ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಮತ್ತು ಬೇರೆಯವ್ರಿಗೇ ಹೆಲ್ಪ್ ಮಾಡಿಕೊಂಡು ಅವ್ರಿಗೆ ಹೇಳ್ಕೊಟ್ಕೊಂಡು ಕೂತ್ಕೊಂಡ್ರೆ ಅವ್ರು ನಿಮ್ಮನ್ನ ಹಿಂದೆ ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಎಕ್ಸಾಂಪಲ್ ಅಂತೂ ತುಂಬ ನೋಡ್ಬಿಟ್ಟಿದ್ದೀನಿ. ನಮ್ಮಿಂದ ಕಲಿತವರು ನಮ್ಮನ್ನೇ ಮೂಲೆ ಗುಂಪು ಮಾಡಿ ನಮಗಿಂತ ಮೇಲೋಗಿರೋರಿದ್ದಾರೆ. ಅದು ವಿದ್ಯೆ ವಿಷಯದಲ್ಲಾಗಿರ್ಬೋದು, ದುಡ್ಡಿನ ವಿಷಯದಲ್ಲಾಗಿರ್ಬೋದು, ಲೈಫು ಪಾಠದಲ್ಲಾಗಿರ್ಬೋದು, ಯಾವುದ್ರಲ್ಲಾಗಿರ್ಬೋದು. ನಿಮ್ಮ ಸುತ್ತಮುತ್ತನೇ ರೀತಿ ನಡೆದಿರುತ್ತೆ. ಒಂದು ಸಲ ಯೋಚನೆ ಮಾಡಿಬಿಟ್ಟು ಕಮೆಂಟ್ ಮಾಡಿ, ನಾನು ಹೇಳಿದ್ದು ನಿಜನಾ ಸುಳ್ಳ ಅಂತ ಹೇಳ್ಬಿಟ್ಟು. ಹಾಗೆ ಇದು ಆಫೀಸಲ್ಲಿ ಬರ್ತಡೇ ಇತ್ತು, ನಮ್ಮ ಆಫೀಸ್ ಸ್ಟಾಫ್ದು ಮಹೇಶ್ ಅಂತ ಹೇಳ್ಬಿಟ್ಟು. ಸೊ ಯಾರದೇ ಬರ್ತಡೇ ಆದರೂ ಆಫೀಸಲ್ಲಿ ಕೇಕ್ ಕಟ್ ಮಾಡಿಸ್ತಾರೆ ನಮ್ಮ ಬಾಸು. ಸೊ ಹಂಗಾಗಿ ಇವತ್ತು ಕೇಕ್ ಕಟಿಂಗ್ ಇತ್ತು. ಇದಕ್ಕೆ ಮುಂಚೆ ಇದರಲ್ಲಿ ಬರ್ತಡೇ ಪಾರ್ಟಿ ನಮ್ಮ ಅನಿಲ್ ಸರ್ ಅಂತ ಇತ್ತು, ಅವ್ರ ಸೀನಿಯರು, 60 ಎಬೋವ್ ಆಗಿದೆ ಏಜ್ ಅವ್ರಿಗೆ. ಅವ್ರದ್ದು ಬರ್ತಡೇ ಮಾಡಿದರು. ಈಗ ಮಹೇಶ್ ಅಂತ ಹೇಳ್ಬಿಟ್ಟು ಒಂದು ಮಾಡ್ತಾಯಿದ್ರು. ಹಾಗಾಗಿ ಎಲ್ಲರೂ ಹೋಗಿ ಕೇಕ್ ಕಟ್ ಮಾಡಿ ಎಲ್ಲ ಕೇಕ್ ತಿನ್ನಿಸಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಆಫೀಸೆಲ್ಲ ಮುಗಿದ್ಮೇಲೆ ಸಂಜೆ ಹೋಗಿ ಕೇಕ್ ಕಟ್ ಮಾಡಿಬಿಟ್ಟು ಹಾಗೆ ಕೇಕ್ ತಿನ್ನಿಸಿ ನಾವು ಕೇಕು ಮಿಕ್ಚರು ಎಲ್ಲರೂ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಬರ್ತೀವಿ. ಹಾಗೆ ಇದಾಗಿತ್ತು ಇವತ್ತಿನ ಬ್ಲಾಗು. ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಇಲ್ಲ, ನೀವು ಹೇಳಿದ ತಪ್ಪು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.